ಓಂ ಶಾಂತಿ. ಸ್ವ ವ್ಯಕ್ತಿತ್ವ ನಿರ್ವಹಣೆ, ಸೆಲ್ಫ್ ಮ್ಯಾನೇಜ್ಮೆಂಟ್, ಲೀಡರ್ಶಿಪ್. ಸ್ವ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ತಂತ್ರಗಳು. ಇವುಗಳಲ್ಲಿ ಪ್ರತಿಯೊಂದು ತಂತ್ರವು ವ್ಯಕ್ತಿತ್ವವನ್ನು ಪರಿಣಾಮಕಾರಿ, ಶಿಸ್ತಿನ ಮತ್ತು ಸಮತೋಲನಯುತವಾಗಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಸ್ವ ವಿಶ್ಲೇಷಣೆ ಅಂದರೆ ಸೆಲ್ಫ್ ಅನಾಲಿಸಿಸ್ ಅಂದರೆ ನಾನು ಯಾರು, ನನ್ನ ಶಕ್ತಿಗಳು, ದೌರ್ಬಲ್ಯಗಳು ಏನು ಎಂಬ ಅರಿವು. ಗುರಿಗಳನ್ನು ನಿಗದಿಪಡಿಸುವುದು, ಗೋಲ್ ಸೆಟ್ಟಿಂಗ್. ಜೀವನಕ್ಕೆ ಸ್ಪಷ್ಟ ದಿಕ್ಕು ಕೊಡುವುದು. ಕಲಿಯುವ ಮನೋಭಾವ, ಲರ್ನಿಂಗ್ ಮೈಂಡ್ಸೆಟ್. ಸದಾ ಹೊಸದನ್ನು ಕಲಿಯುವ ಮೂಲಕ ಬೆಳವಣಿಗೆ. ಸಮಯ ಮತ್ತು ಒತ್ತಡ ನಿರ್ವಹಣೆ, ಶಿಸ್ತು ಮತ್ತು ಸಮತೋಲನ. ದೈಹಿಕ ಆರೋಗ್ಯ, ಮನಸ್ಸಿಗೂ ದೇಹಕ್ಕೂ ಸಮಾನ ಶಕ್ತಿ ನೀಡುವುದು. ಉದಾಹರಣೆ: ನೀವು ಪ್ರತಿದಿನ 10 ನಿಮಿಷ ಜರ್ನಲ್ ಬರೆಯುವ ಅಭ್ಯಾಸ ಮಾಡಿದರೆ ಅದು ಸ್ವ ವಿಶ್ಲೇಷಣೆಗೂ ಸಹಾಯ ಮಾಡುತ್ತದೆ. ನೀವು 1 ತಿಂಗಳೊಳಗೆ 3 ಪುಸ್ತಕ ಓದುತ್ತೇನೆ ಎಂದು ನಿಗದಿಪಡಿಸಿದರೆ ಅದು ಗುರಿ ನಿರ್ಧಾರ ಆಗುತ್ತದೆ. ಪ್ರತಿದಿನ ಒಂದು ಹೊಸ ಪದ ಕಲಿಯುವುದು ಅಥವಾ ಹೊಸ ಕೌಶಲ್ಯ ಅಭ್ಯಾಸ ಮಾಡುವುದು ಕಲಿಯುವ ಮನೋಭಾವವನ್ನು ಬೆಳೆಸುತ್ತದೆ. ಬೆಳಗ್ಗೆ 30 ನಿಮಿಷ ವ್ಯಾಯಾಮ ಪ್ಲಸ್ 15 ನಿಮಿಷ ಧ್ಯಾನ ಮಾಡಿದರೆ ಅದು ಒತ್ತಡ ನಿರ್ವಹಣೆ ಪ್ಲಸ್ ದೈಹಿಕ ಆರೋಗ್ಯ ಎರಡಕ್ಕೂ ಸಹಾಯ ಮಾಡುತ್ತದೆ. ಓಂ ಶಾಂತಿ.